के न्यूज़ रिपोर्टर जावेद खान उदी पटना क्षेत्र मैसूर। आज सुतूर दशहरा पर हमारे शिवाजी नगर के एमएलए रिजवान अरशद साहब आए, जो खासकर यहाँ पर बहुत सारा कार्यक्रम चलाया जाता है। आजकल खासकर जो कार्यक्रम चलाया कुश्ती का प्रोग्राम है, तो आपको यहाँ पर आने का मतलब क्या था? आप आवाम को क्या कहना चाहते हैं? हमेशा से हर साल मुझे इस यात्रा में बुलाते हैं। मैं आता रहा हूँ, कम से कम पिछले 15 साल से तो मेरे उनके बहुत करीब ताल्लुकात हैं और उन्होंने आज बुलाया, उनके दावत पर मैं आया हूँ। मुझे एक नेशनल लेवल का जो कुश्ती का कंपटीशन का इसी यात्रा का हिस्सा वो भी है, उसको देखने के लिए, उसको इनाग्रेट करने के लिए मैं आया था और प्रोग्राम इनाग्रेट करके ಮೂಡಿಸ್ತಕ್ಕಂಥ ಜಾತ್ರೆ ಆಗಿರ್ತಕ್ಕಂಥ ಸುತ್ತೂರು ಜಾತ್ರೆ ನಮ್ಮೆಲ್ಲರ ಒಂದು ಹೆಮ್ಮೆಯ ಜಾತ್ರೆ ಇದು ಅಂತ ನಾನು ಹೇಳ್ತಾ, ಇವತ್ತು ಕುಸ್ತಿ ಬಹುಶಃ ರಾಷ್ಟ್ರಮಟ್ಟದ ಕುಸ್ತಿ ಪಂದ್ಯಾವಳಿ ಇವತ್ತು ನಡೀತಾ ಇದೆ. ಎಷ್ಟು ಆಸಕ್ತಿ ತಗೊಂಡು ಗುರುಗಳು ಅವರೇ ಸ್ವತಃ ಬಂದು ಇಲ್ಲಿ ಕೂತ್ಕೊಂಡು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಕುಸ್ತಿ ಬಗ್ಗೆ ನಾನು ಹೇಳಬೇಕಾದ್ರೆ, ಮೈಸೂರು ಒಂದು ಕಾಲದಲ್ಲಿ ಕುಸ್ತಿ ಈ ಪಂದ್ಯಾವಳಿಯ ಒಂದು ದೊಡ್ಡ ಕೇಂದ್ರವಾಗಿತ್ತು. ಅದನ್ನು ಮತ್ತೆ ಅದೇ ಸ್ಥಾನಮಾನ ಕೊಡಿಸಬೇಕು ಅಂತ ಉದ್ದೇಶದಿಂದ ಬಹುಶಃ ಗುರುಗಳು ಈ ಕುಸ್ತಿ ಪಂದ್ಯಾವಳಿ ಇವತ್ತು ಆಯೋಜನೆ ಮಾಡ್ತಾ ಇದ್ದಾರೆ. ನನ್ನ ಕ್ಷೇತ್ರ ಶಿವಾಜಿನಗರ ಕ್ಷೇತ್ರದಲ್ಲೂ ಕೂಡ ಭಾಳಷ್ಟು ಅಖಾಡಗಳಿದ್ದಾವೆ, ಭಾಳಷ್ಟು ಪೈಲ್ವಾನ್ ಈಗಲೂ ಕೂಡ ತಯಾರಾಗ್ತಾ ಇದ್ದಾರೆ. ಈ ಮೈಸೂರು ಬಿಟ್ಟರೆ ಶಿವಾಜಿನಗರ ಕ್ಷೇತ್ರದಲ್ಲಿ ಅಖಾಡಗಳು ಭಾಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಅಲ್ಲೂ ಕೂಡ ನಾನು ಆ ಜನರಿಗೆ ಈಗ ಮಾತನ್ನು ಕೊಟ್ಟಿದ್ದೇನೆ, ಅಲ್ಲಿನ ಅಖಾಡಗಳಿಗೆ ನಾನು ಡೆವಲಪ್ ಮಾಡ್ತೀನಿ. ಈ ವರ್ಷ ಸುಮಾರು 1 ಕೋಟಿ ರೂಪಾಯಿಗಿಂತ ಹೆಚ್ಚಾಗಿ ನಾನು ಆ ಅಖಾಡಗಳಲ್ಲಿ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಯುವಕರಿಗೆ, ಯುವ ಪೀಳಿಗೆ ಸ್ಪೋರ್ಟ್ಸಿನ ಬಗ್ಗೆ, ಯುವ ಪೀಳಿಗೆ ತಮ್ಮ ದೇಹನ ಆ ಶಕ್ತಿ ಹೇಗೆ ಕಾಪಾಡ್ಕೋಬೇಕು, ಹೇಗೆ ಬೆಳೆಸಬೇಕು. ಈಗ ಈ ಸಮಾಜದಲ್ಲಿ ನಾವು ನೋಡ್ತಾ ಇರ್ತಕ್ಕಂಥ ಮಾದಕ ವಸ್ತುಗಳ ಉಪಯೋಗ ಯುವಕರಲ್ಲಿ ಎಷ್ಟು ಹೆಚ್ಚಾಗ್ತಾ ಇದೆ, ಅವರ ಆರೋಗ್ಯವನ್ನು ಹೇಗೆ ಅವರು ಕೆಡಿಸ್ಕೋತಾ ಇದ್ದಾರೆ, ಅವರ ಭವಿಷ್ಯವನ್ನು ಹೇಗೆ ಅವರು ಕೆಡಿಸ್ಕೋತಾ ಇದ್ದಾರೆ, ಅದನ್ನು ನೋಡಿದ್ರೆ ಬಹುಶಃ ಇಡೀ ಸಮಾಜ ಯುವಕರನ್ನು ನಾವು ಅವರ ದೈಹಿಕ ಮತ್ತು ಮಾನಸಿಕ ಒಂದು ಆರೋಗ್ಯದ ಬಗ್ಗೆ ಅರಿವು ಮೂಡಿಸ್ತಾ, ಮತ್ತು ಅವರಿಂದ ಈ ಕುಸ್ತಿ ಥರ ಬೇರೆ ಬೇರೆ ಸ್ಪೋರ್ಟ್ಸಲ್ಲೂ ಕೂಡ ಅವರನ್ನು ಒಂದು ರೀತಿಯ ಪ್ರಚೋದನೆಯನ್ನು ಮಾಡಿ, ಅವ್ರ ರೀತಿಯ ಎಂಕರೇಜ್ಮೆಂಟ್ ಮಾಡಿ, ಪ್ರೋತ್ಸಾಹಿಸಿ ಇಂಥ ಕಾರ್ಯಕ್ರಮಗಳಿಂದ ಇಡೀ ಸಮಾಜಕ್ಕೆ ಸಂದೇಶಗಳನ್ನು ಕಳಿಸ್ತಕ್ಕಂಥ ಕೆಲಸ ಇವತ್ತು ನಮ್ಮ ಗುರುಗಳು ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ ಅಂತ ಹೇಳಿ, ನನಗೂ ಕೂಡ ತಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಬೆಂಗಳೂರಿಂದ ತಾವು ನನಗೆ ಆಹ್ವಾನ ಮಾಡಿದ್ದಕ್ಕೆ ತಮಗೆ ನನ್ನ ಹೃದಯಪೂರ್ವಕ ಮನಸ್ಸಿಂದ ಧನ್ಯವಾದಗಳನ್ನು ಹೇಳಿ ತಮ್ಮೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸಿ, ಯಾರ್ಯಾರು ಈ ಕುಸ್ತಿಯಲ್ಲಿ ಭಾಗವಹಿಸ್ತಿದ್ದಾರೆ ತಮ್ಮೆಲ್ಲರಿಗೂ ಬೆಸ್ಟ್ ವಿಶಸ್ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.